ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಆಟೋ ಸಾರಥಿ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಕ್ರಾಫ್ಟ್ ಮುಂದೆ ದಲಿತ ಹೋರಾಟಗಾರರು ಸುಮಾರು 4 ದಿನದಿಂದ ಪ್ರತಿಭಟನೆ ನಡೀತಾ ಇದೆ. ಏನು ವಿಚಾರವಾಗಿ ಎಲ್ಲ ಕೂಲಂಕುಷವಾಗಿ ನಾವು ಪ್ರತಿಭಟನಾಗಾರರನ್ನೇ ಮಾತಾಡಿಸೋಣ ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್. ಹೇಳಿ ಸರ್, ಏನು 4ನೇ ದಿನಕ್ಕೆ ನಿಮ್ಮ ಹೋರಾಟ ಕಾಲಿಡ್ತಾ ಇದೆ? ಏನು ವಿಷಯ? ಯಾವ ರೀತಿ ಮುಂದುವರಿತಾ ಇದೆ ನಿಮ್ಮ ಹೋರಾಟ? ಸರ್, ಈಗ ಇಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯ ಜಗತ್ತಿನಲ್ಲೇ ಹೆಸರಾಂತ ವಿಶ್ವವಿದ್ಯಾನಿಲಯ. ಇಲ್ಲಿ ಸಂಶೋಧನೆ ಮಾಡಿ ಇಲ್ಲಿನ ವಿದ್ಯಾರ್ಥಿಗಳು ಥೀಸಿಸ್ ಮುಖಾಂತರ ಹಲವಾರು ಸಮಾಜಮುಖಿ ಚಿಂತನೆಗಳನ್ನು ಸಮಾಜಕ್ಕೆ ಕೊಡುಗೆಯಾಗಿ ಕೊಡ್ತಾ ಬಂದಿದ್ದಾರೆ. ಇದು ಕುವೆಂಪು ಅವರಿಂದ ಹಿಡಿದು ಭಾಳಷ್ಟು ಜನ ಇಲ್ಲಿ ಪ್ರಸಿದ್ಧ ಕವಿಗಳು ಮತ್ತು ಸಾಹಿತಿಗಳು, ಚಿಂತಕರು ಅವರೆಲ್ಲ ವಿದ್ಯಾಭ್ಯಾಸ ಮಾಡಿದಂಥ ಮೈಸೂರು ವಿಶ್ವವಿದ್ಯಾನಿಲಯ. ಇಲ್ಲೇನಾಗ್ತಾ ಇದೆ, ಇಲ್ಲೊಬ್ಬರು ಕುಲಪತಿ ಲೋಕನಾಥ್ ಅಂತೇಳಿ ಬಂದಿದ್ದಾರೆ. ಇವರು ಮೂಲತಃ RSSನವರು. ಇವರು RSS ಅಂದಮೇಲೆ ನಾವು ಹೇಳಬೇಕಾಗಿಲ್ಲ ಅವ್ರ ಮನಸ್ಥಿತಿ ಏನು ಅಂತ. ಇವರು ಯಾವುದೇ ಶಿಕ್ಷಣ ಶೂದ್ರರಿಗೆ ಮತ್ತು ದಲಿತರಿಗೆ ಶಿಕ್ಷಣ ಸಿಗೋದನ್ನ ಸಹಿಸ್ಕೊಳ್ಳೋದಿಲ್ಲ. ಜೊತೆಗೆ ಈ ಸಮಾನತೆಯ ಸಮಾಜವನ್ನು ಕೂಡ ಅವರು ಸಹಿಸ್ಕೊಳ್ಳಲ್ಲ. ಈ ರಾಷ್ಟ್ರ ಧ್ವಜನೇ ಅವರು ಸಹಿಸ್ಕೊಳ್ಳಲ್ಲ, ಗೀತೆನೇ ಅವರು ಸಹಿಸ್ಕೊಳ್ಳಲ್ಲ. ಅಂಥ ಮನಸ್ಥಿತಿ ಇರೋಂಥ ಒಬ್ಬ VC ಇಲ್ಲಿ ಏನು ಲೋಕನಾಥ್ ಇದ್ದಾರೆ ಕುಲಪತಿ, ಅವರು ಇಲ್ಲಿ ದಲಿತ ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನ ಕೊಡೋ ವಿಚಾರದಲ್ಲಿ ತಕರಾರು ಮಾಡ್ತಾಯಿದ್ದಾರೆ ವಿನಾಕಾರಣ. ಈಗ UGC ಗೈಡ್ಲೈನ್ ಪ್ರಕಾರ ಇಲ್ಲಿ ಎಷ್ಟು ಜನ ಸಂಶೋಧಕರು ದಾಖಲಾಗ್ತಾರೆ ಸಂಶೋಧನೆಗೆ, ಅಂಥವ್ರಿಗೆ ಶಿಷ್ಯ ವೇತನ ಕೊಡೋದ್ರ ಮುಖಾಂತರ ಅವ್ರಿಗೆ ಸಹಕಾರ ಕೊಡಬೇಕು. ಯಾಕಂದರೆ ಇವತ್ತು ಸಾಮಾಜಿಕವಾಗಿ ಆರ್ಥಿಕವಾಗಿ ಸಾವಿರಾರು ವರ್ಷಗಳಿಂದಲೂ ಕೂಡ ಶೂದ್ರ ಸಮುದಾಯ, ದಲಿತ ಸಮುದಾಯ ಅಂದರೆ SC ST ಬ್ಯಾಕ್ವರ್ಡ್ ಕಮ್ಯುನಿಟಿ ಏನಿದೆ, ಇವರೆಲ್ಲ ಭಾಳ ಕಷ್ಟದಲ್ಲಿರುವಂಥದ್ದು. ಸೊ ಇಂತಹ ವಿದ್ಯಾರ್ಥಿಗಳಿಗೆ ಆರ್ಥಿಕವಾಗಿ ಅವರ ವಿದ್ಯಾಭ್ಯಾಸಕ್ಕೆ ಸುಗಮವಾಗಿ ಸಾಗಲಿ ಅನ್ನೋ ಕಾರಣಕ್ಕಾಗಿ ಸರ್ಕಾರ ಕೆಲವು ನಿಯಮಗಳನ್ನು ಮಾಡಿ ವಿದ್ಯಾರ್ಥಿಗಳಿಗೆ ಇಂದು ರಾಜ ಮಹಾರಾಜರ ಕಾಲದಿಂದ ಕೂಡ ವಿದ್ಯಾರ್ಥಿ ವೇತನ ಕೊಟ್ಕೊಂಡು ಬಂದಿರೋಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಅದು ಮುಂದುವರೆದ ಭಾಗವಾಗಿ ಇವತ್ತು ಶಿಷ್ಯ ವೇತನ ಸಂಶೋಧಕರಿಗೆ, ಮಾಸ್ಟರ್ ಡಿಗ್ರಿ ಮಾಡೋರಿಗೆಲ್ಲ ಇಲ್ಲಿ ಕೊಡಲಾಗ್ತಾ ಇದೆ. ಆದರೆ ಈಗೇನಾಗಿದೆ, ಇಲ್ಲಿ ದಲಿತ ವಿದ್ಯಾರ್ಥಿಗಳೇ ಹೆಚ್ಚು ಇಲ್ಲಿ ಸಂಶೋಧನೆ ಮಾಡ್ತಾ ಇದ್ದಾರೆ. ಅವರು ಸಂಶೋಧನೆ ಮುಗಿಸ್ಕೊಂಡು ಅವರು ಉನ್ನತ ಮಟ್ಟದ ಹುದ್ದೆಗಳನ್ನು ಆಕ್ರಮಿಸ್ಕೊಳ್ತಾರೆ ಅನ್ನೋದು ಕೆಟ್ಟ ಆಲೋಚನೆಯಿಂದ ಇಲ್ಲಿನ ಏನೋ ಮೇಲ್ಜಾತಿಗೆ ಸೇರಿದಂಥ RSS ಮೈಂಡ್ ಇರ್ತಕ್ಕಂಥ ಲೋಕನಾಥ್ ಅಂತ ಕುಲಪತಿಯಿಂದ ಹಿಡಿದು ರಿಜಿಸ್ಟರ್ ಸವಿತಾ ಅಂತೇಳಿ ಏನಿದ್ದಾರೆ ಅವರು ಕೂಡ ದಲಿತ ವಿರೋಧಿ ನೀತಿಯನ್ನು ಮೈಗೂಡಿಸ್ಕೊಂಡಿರೋಂಥವ್ರೆ. ಜೊತೆಗೆ ಇಲ್ಲಿ ನಾಗರಾಜ್ ಅನ್ನೋರು ಕೂಡ ಇಲ್ಲಿ ಟಾಪ್ 3 ಜನ ಅಧಿಕಾರಿಗಳು ಕೂಡ ಇಲ್ಲಿ ಟಾಪ್ ಲೆವೆಲಲ್ಲಿದ್ದಾರೆ. ಇವರು 3 ಜನ ಕೂಡ ದಲಿತ ವಿರೋಧಿ ಮನಸ್ಥಿತಿಯನ್ನು ಮೈಗೂಡಿಸ್ಕೊಂಡಿರೋ ಕಾರಣಕ್ಕಾಗಿ ಇಲ್ಲಿ ವಿದ್ಯಾರ್ಥಿಗಳಿಗೆ ಫೆಲೋಶಿಪ್ ಕೊಡೋ ವಿಚಾರದಲ್ಲಿ ಸರ್ಕಾರ ನಾವು ಅನುದಾನ ಕೊಡ್ತೀವಿ ಅಂದರೂ ಕೂಡ ಇವರು ವಿದ್ಯಾರ್ಥಿಗಳಿಗೆ ಸಹಕಾರ ಕೊಡದೆ ನೋಡಿ 4 ದಿವಸದಿಂದ ಇಲ್ಲಿ ಬೀದಿಗೆ ಬಿಟ್ಟಿದ್ದಾರೆ. ಅಂದರೆ ದೇವರು ಹೊರ ಕೊಟ್ಟರು ಪೂಜಾರಿ ಕೊಡ ಅನ್ನೋ ಥರ ಹೇಳ್ತಿದ್ದೀರ. ಆ ಥರ ಆಗಿದೆ. ಜೊತೆಗೆ ನೋಡಿ, ಈಗ ನಮ್ಮ ಮೈಸೂರು ಭಾಗದಲ್ಲಿ ಈಗ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಮಂತ್ರಿ ಆಗಿದ್ದಾರೆ. ಮೊನ್ನೆ ತಾನೇ ಇಲ್ಲಿ ಯಾವುದೋ ಒಂದು ಹೋಟೆಲ್ನಲ್ಲಿ ಏನು ಆಕಸ್ಮಿಕ ಬೆಂಕಿ ಅವಘಡ ಆಗಿ ಅಲ್ಲಿ ಒಂದಷ್ಟು ಜನ ತೀರ್ಕೊಂಡ್ರು. ಅಲ್ಲಿಗೆ ಭೇಟಿ ಕೊಟ್ಟಿದ್ದರು. ಅದು ಸ್ವಾಗತ, ಅಲ್ಲಿ ಕೊಡಬೇಕು ಅವರು, ಯಾಕಂದರೆ ಈ ಭಾಗದ ಮಂತ್ರಿ ಅವರು ಕೊಟ್ಟಿದ್ದಾರೆ. ಸೊ ಅಲ್ಲಿಗೂ ಇಲ್ಲಿಗೂ ಎಷ್ಟು ದೂರ ಇದೆಯಪ್ಪ. ಇಲ್ಲಿ ದಲಿತ ವಿದ್ಯಾರ್ಥಿಗಳು 4 ದಿವಸದಿಂದ ಮಳೆ ಗಾಳಿ ಬಿಸಿಲು ಒಂದೇ ಇಲ್ಲೆಲ್ಲ ನಿಂತಿದ್ದಾರೆ. ಇಲ್ಲ, ಅವ್ರ ಗಮನಕ್ಕೆ ಬಂದಿಲ್ಲ ಅನ್ಕೋತೀವಿ. ಖಂಡಿತ ಬಂದಿದೆ. ಯಾಕೆ ಬಂದಿಲ್ಲ? 4 ದಿವಸದಿಂದ ಇಲ್ಲಿ ಕೂತಿರೋದು ಯಾರಿಗೆ ಗೊತ್ತಿಲ್ಲ. ನೀವು RSSನ ಮಧ್ಯಕ್ಕೆ ತಂದಿರೋದ್ರಿಂದ ಒಂದು ಪ್ರಶ್ನೆ ಕೇಳ್ತೀನಿ. ಈ ಹಿಂದೆ ಯಾವಾಗಿಂದ ಇದು ಸಮಸ್ಯೆ ಶಿಷ್ಯವೇತನ ಕೊಡ್ತಾ ಇಲ್ಲ? ಈ ಹಿಂದೆ ಎಲ್ಲ ಸುಗಮವಾಗಿತ್ತಾ? ಈಗ ಲೋಕನಾಥ್ ಅವರು ಬಂದ ಮೇಲೆ ಸಮಸ್ಯೆ ಆಯಿತಾ? ಖಂಡಿತ. ಲೋಕನಾಥ್ ಅವರು ಬಂದ ಮೇಲೆ ಇಲ್ಲಿ ಕೆಲವರು ಸಿಂಡಿಕೇಟ್ ಸದಸ್ಯರುಗಳಿದ್ದಾರೆ. ಪಾಪ ಅವ್ರಿಗೆ ಯಾವುದೇ ಥರದ ಒಂದು ಶೈಕ್ಷಣಿಕವಾದ ವಿದ್ವತ್ತಿಲ್ಲ. ಮೊನ್ನೆ PhD ಮುಗಿದೇ ಇರಲ್ಲ ಅಂಥವನ್ನೆಲ್ಲ ತಂದು ಹಾಕ್ಕೊಂಡಿದ್ದಾರೆ. ಪಾಪ ಅವ್ರಿಗೇನು ಅಂತ ಅದಕ್ಕೆಲ್ಲ ಒಂದು ನೀತಿ ನಿಯಮ ಇರಲ್ವಾ? ನೀತಿ ನಿಯಮ ಇದೆ, ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಹೌದು. ಇಲ್ಲಿ ಸಿಂಡಿಕೇಟ್ ಮೆಂಬರ್ಗಳನ್ನ ಆಯ್ಕೆ ಮಾಡೋದು ಸರ್ಕಾರ ಕೆಲವ್ರನ್ನ ಆಯ್ಕೆ ಮಾಡಿದೆ. ರಾಜ್ಯಪಾಲರು ಕೆಲವ್ರನ್ನ ಆಯ್ಕೆ ಮಾಡ್ತಾರೆ. ಎಂಥವ್ರನ್ನ? ಅವರ ಬಾಲಂಗೋಚಿಗಳನ್ನು ಅವ್ರು ಎಲ್ಲ ಒಂದಷ್ಟು ಕ್ಯಾನ್ವಾಸ್ ಮಾಡಿ ಎಲೆಕ್ಷನ್ ಟೈಮಲ್ಲಿ ಕ್ಯಾನ್ವಾಸ್ ಮಾಡಿ ಓಡಾಡ್ತಿದ್ದಲ್ಲ ಅಂಥವ್ರನ್ನ ಅನ್ಫಿಟ್ ಪರ್ಸನ್ಸ್ಗಳನ್ನೆಲ್ಲ ತಂದು ಇಲ್ಲಿ ಸಿಂಡಿಕೇಟ್ ಮೆಂಬರ್ ಮಾಡಿದ್ರೆ ಅವ್ರ ಗಮನ ಎಲ್ಲ ಬರೀ ದುಡ್ಡಿನ ಕಡೆ ಹೋಗ್ತಾ ಇದೆ.
ಇಲ್ಲೇನೋ ನಾನು ಸಿಂಡಿಕೇಟ್ ಮೆಂಬರ್ ಆಗಿದ್ದೀನಿ, ನಾನು ಒಂದು ದುಡ್ಡು ಮಾಡ್ಕೊಂಡು ಹೋಗಬೇಕು ಅನ್ನೋ ಕಾನ್ಸೆಪ್ಟಲ್ಲಿ ಇದ್ದಾರೆ ಹೊರತು ಇಲ್ಲಿ ಏನು ನಾನು ಬಂದಿರೋ ಉದ್ದೇಶ ಏನು, ವಿಶ್ವವಿದ್ಯಾನಿಲಯದ ಧ್ಯೇಯೋದ್ದೇಶ ಏನು, ಅದಕ್ಕೆ ಪೂರಕವಾಗಿ ನಾನೇನು ಮಾಡಬೇಕು, ಸಿಂಡಿಕೇಟ್ ಸಭೆಗಳಲ್ಲಿ ಏನು ಮಾತಾಡಬೇಕು, ಏನು ತೀರ್ಮಾನ ತಗೋಬೇಕು, ವಿದ್ಯಾರ್ಥಿಗಳ ಪರವಾಗಿ ಯಾವ ಥರ ಅನುಕೂಲ ಕಲ್ಪಿಸ್ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಯೋಚನೆಗಳು ಮಾಡ್ತಾ ಇಲ್ಲ. ಯಾಕಂದರೆ ಮನೆ ಬಾಸ್ ಇದ್ದಾನಲ್ಲ, RSS ಅಜೆಂಡಾ ಮೈಂಡಲ್ಲಿ ಇಟ್ಕೊಂಡು ಬಂದಿರೋರು ಅವತ್ತೇ ಸರಿ ಇಲ್ಲ ಅಂದಮೇಲೆ ಇಲ್ಲಿ ಯೂನಿವರ್ಸಿಟಿನ ಹೆಂಗೆ ಸರಿಪಡಿಸೋದು? ಸರ್ಕಾರ ಕೂಡ ಇದ್ರ ಕಡೆ ಸರಿಯಾಗಿ ಗಮನ ಹರಿಸ್ತಾ ಇಲ್ಲ. ಅಂದರೆ ಇಲ್ಲೊಂದು 1234 ಜನನ ಹೆಚ್ಚುವರಿಯಾಗಿ ತೊಗೊಂಡಿದ್ದಾರೆ ಸಿಬ್ಬಂದಿಗಳನ್ನು. ಯಾವ ಥರ ಸಿಬ್ಬಂದಿ? ಬೋಧಕೇತರ ಸಿಬ್ಬಂದಿ ಹೆಚ್ಚುವರಿ ಅನಾವಶ್ಯಕವಾಗಿ ಅವ್ರಿಗೆ ಒಂದು ವರ್ಷಕ್ಕೆ 23 ಕೋಟಿ ಕೊಡ್ತಾಯಿದ್ರಪ್ಪ ಸ್ಯಾಲ್ರಿ. 23 ಕೋಟಿ ಅಲ್ಲಿ ಅವಶ್ಯಕತೆ ಇಲ್ಲದಿರೋಂಥ ಜಾಗಕ್ಕೆ ಹೆಚ್ಚುವರಿ ತುಂಬಿಕೊಂಡಿರೋಂಥದ್ದು. ಇದು ಬೇಕಿತ್ತ? ಇದು ಸರ್ಕಾರ 3 ಲೆಟ್ರ್ ಕೊಟ್ಟಿದೆ. ಯಾರು ಹೆಚ್ಚುವರಿಯಾಗಿ ತಗೊಂಡಿದ್ದೀರಿ ಅವ್ರನ್ನೆಲ್ಲ ಬಿಡುಗಡೆಗೊಳಿಸ್ರಿ, ಆಗ ನಿಮ್ಮ ಆರ್ಥಿಕ ಇದು ಸುಧಾರಣೆ ಆಗುತ್ತೆ. ನೀವೆಲ್ಲ ಇಂಟರ್ನಲ್ ಸೋರ್ಸಸ್ನ ಕ್ರಿಯೇಟ್ ಮಾಡಿಕೊಂಡು ಯೂನಿವರ್ಸಿಟಿನ ಸರಿಯಾಗಿ ಆಡಳಿತ ನಡೆಸಬೇಕು, ವಿದ್ಯಾರ್ಥಿಗಳಿಗೆ ಅನುಕೂಲ ಕಲ್ಪಿಸ್ಕೊಡ್ಬೇಕಂತೇಳಿ ನೇರವಾಗಿ ಸರ್ಕಾರ ಇವ್ರಿಗೆ ಪತ್ರಗಳ ಮೇಲೆ ಪತ್ರ ಬರಿತಾನೇ ಇದೆ. ಇವರು ಯಾಕೆ ಅವ್ರ ಮೇಲೆ ಕ್ರಮ ತಗೋದೇ ಇಲ್ಲ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಯಾಕೆ ಆರ್ಥಿಕ ಮಾತೆತ್ತಿರ ದಲಿತ ವಿದ್ಯಾರ್ಥಿಗಳಿಗೆ ಫೆಲೋ ನೋಡಿ, ಎಲ್ಲ ಅಕ್ರಮವಾಗಿ 23 ಕೋಟಿ ಕೊಡ್ಬೋದು ವರ್ಷಕ್ಕೆ, ವಿದ್ಯಾರ್ಥಿಗಳಿಗೆ 1 ಕೋಟಿ 2 ಕೋಟಿ ಶಿಷ್ಯ ವೇತನ ಕೊಡೋಕ್ಕೆ ಯಾಕೆ ಇವ್ರಿಗೆ ತಕರಾರು? ಇಲ್ಲಿ ಆದಾಯ ಇಲ್ವಾ? ಇಲ್ಲಿ ಆದಾಯ ಮೂಲ ಎಲ್ಲೆಲ್ಲಿದೆ ಅಂತ ನಮಗೆ ಗೊತ್ತಿದೆ. ಎಲ್ಲ ಲುಂಗಿ ಲೂಟಿ ಹೊಡಿತಾ ಇದ್ದಾರೆ, ನೀರು ಕುಡಿತಾ ಇದ್ದಾರೆ. ಮಾಡಬೇಕಾದ ಕೆಲಸಕ್ಕೆ ಗಮನ ಕೊಡದೆ ವಿದ್ಯಾರ್ಥಿಗಳನ್ನ ಬೀದಿಗೆ ಬಿಟ್ಟರೆ ಯಾರಿಗೂ ಅವಮಾನ? VCಗೆ ಅವಮಾನ ಅಲ್ವಾ? ಯೂನಿವರ್ಸಿಟಿ ಆಡಳಿತಕ್ಕಲ್ವ ಅವಮಾನ? ಇವಾಗ ಒಟ್ಟು ಎಷ್ಟು ದಲಿತ ಯುವಕರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಾ ಇದೆ? ಈಗ ಹೆಚ್ಚು ಕಡಿಮೆ 107 ವಿದ್ಯಾರ್ಥಿಗಳು, ಅರ್ಹ ವಿದ್ಯಾರ್ಥಿಗಳು ಇಲ್ಲಿ ಅರ್ಜಿಗಳನ್ನ ಹಾಕ್ಕೊಂಡಿರೋಂಥದ್ದು. ಈಗ ಆಲ್ರೆಡಿ ಪಟ್ಟಿ ಮಾಡಿದ್ದಾರೆ, ಯಾರ್ಯಾರು ಫೆಲೋಶಿಪ್ಗೆ ಅರ್ಜಿ ಹಾಕಿದ್ದಾರೆ ಅವ್ರದ್ದೆಲ್ಲ ಪಟ್ಟಿ ಆಗಿದೆ. ಇವ್ರು ಕೇಳ್ತಾ ಇರೋದೇನು? ಲಿಮಿಟ್ ಮಾಡ್ಕೊಂಡಿದ್ದಾರೆ. ಏನು ಲಿಮಿಟು? 20 ಜನಕ್ಕೆ ಮಾತ್ರ ನಾವು ಫೆಲೋಶಿಪ್ ಕೊಡ್ತೀವಿ. ಆಯಿತು, 20 ಜನಕ್ಕೆ. ಇಲ್ಲಿರೋದು ಎಷ್ಟು? ಈಗ ಡಿಪಾರ್ಟ್ಮೆಂಟ್ಗಳೇ 53 ಡಿಪಾರ್ಟ್ಮೆಂಟ್ಗಳಿದೆಯಪ್ಪ. ಒಂದು ಡಿಪಾರ್ಟ್ಮೆಂಟ್ಗೆ ಒಬ್ಬೊಬ್ರಿಗೆ ಕೊಡ್ತೀವಿ ಅಂದ್ರೂ 53 ಜನಕ್ಕೆ ಕೊಡಬೇಕು. ಇವರು ಯಾವ ಮಾನದಂಡದ ಮೇಲೆ 20 ಜನ ಅಂತೇಳಿ ಇವರು ನಿಗದಿ ಮಾಡ್ಕೊಂಡಿದ್ದಾರೆ? ಸಿಂಡಿಕೇಟ್ ಮೆಂಬರ್ಗಳ ಜವಾಬ್ದಾರಿನೂ ಹಾಗಾದರೆ? VC ಏನೋ ಬಿಡಿ, ಅವನು RSS ಆಂಟಿ ದಲಿತು. ಸಿಂಡಿಕೇಟ್ ಸದಸ್ಯರಿದ್ದಾರಲ್ಲ, ಇವ್ರ ಜವಾಬ್ದಾರಿ ಏನು? ಇವ್ರು ಯಾಕೆ ಎಲ್ಲರಿಗೂ ಅವಕಾಶ ಮಾಡಿಕೊಡಿ? ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದ ಸಮುದಾಯಗಳಿಗೆ ಅನ್ಯಾಯ ಮಾಡೋದು ಸರಿಯಲ್ಲ, ಎಲ್ಲರಿಗೂ ಕೊಡ್ರಿ ಫೆಲೋಶಿಪ್ ಅಂತೇಳಿ ಯಾಕೆ ಇವರು ಒತ್ತಾಯ ಮಾಡಬಾರ್ದು? ಯಾಕೆ ಸಿಂಡಿಕೇಟಲ್ಲಿ ಮಾತಾಡಿ ತೀರ್ಮಾನ ಕೈಗೊಳ್ಳಬಾರ್ದು ಇವರು? ಇವಾಗ ಸರ್ ನಿಮ್ಮ ಹೋರಾಟ 4ನೇ ದಿನಕ್ಕೆ ಕಾಲಿಡ್ತಾ ಇದೆ. ಈ 3 ದಿನ ಏನು ನಡೀತು? 4ನೇ ದಿನ ಯಾವ ಭರವಸೆ ಮೇಲೆ ಈ ಥರ ಕೂತಿದ್ದೀರಾ? ಇನ್ನೂ ಎಷ್ಟು ದಿನ ಈ ಥರ ಕೂತ್ಕೋಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಮಾಡ್ಕೊಂಡು ಕೂತಿದ್ದೀರಾ ನೀವು? ಈಗ ನಾವು ಶಿಷ್ಯ ವೇತನ ಸಿಗಲಿಲ್ಲ ಅಂದರೆ ಸಂಶೋಧನೆ ಮಾಡೋಕ್ಕಾಗಲ್ಲ. ಯಾಕಂದರೆ ಇಲ್ಲೆಲ್ಲ ಆರ್ಥಿಕವಾಗಿ ಹಿಂದುಳಿದಂಥ ಸಮುದಾಯದ ಯುವಕರು ಯುವತಿಯರು ಇಲ್ಲಿರುವಂಥದ್ದು. ಈಗ ವಿಶ್ವವಿದ್ಯಾನಿಲಯ ಅವ್ರು ಸಂಶೋಧನೆ ಮಾಡಲಿಕ್ಕೆ ಅವ್ರಿಗೊಂದಷ್ಟು ಮೈಂಡ್ ಫ್ರೀ ಮಾಡಬೇಕು, ಅವ್ರಿಗೆ ಸಹಕಾರ ಕೊಡಬೇಕು. ಯಾಕಂದರೆ ಅವ್ರ ಥೀಸಿಸ್ಸು ಸಮಾಜದ ಅಭಿವೃದ್ಧಿಗೆ ಬೇಕಾಗತ್ತೆ, ಸಮಾಜದ ಒಂದು ನಾಗರಿಕ ಸಮಾಜ ಸೃಷ್ಟಿಗೆ ಬೇಕಾಗತ್ತೆ ಅವ್ರ ಥೀಸಿಸ್ಸು. ಸರಿ, ಇವಾಗ ನಾನು ಕೇಳ್ತಾ ಇರೋದು ಸರ್, 3ನೇ ದಿನ ಮುಕ್ತಾಯ ಆಗಿದೆ, 4ನೇ ದಿನಕ್ಕೆ ಬಂದಿದೆ. ಎಲ್ಲಿ ಗಂಟ ಡೆವಲಪ್ ಏನು ಬೆಳವಣಿಗೆ ಕಾಣ್ತಾ ಇದೆ ನಿಮ್ಮ ಹೋರಾಟಕ್ಕೆ? ಈಗ ನಿನ್ನೆ ನಮ್ಮ ಕಾಂಗ್ರೆಸ್ ಪಕ್ಷದ ವಕ್ತಾರರಾದಂಥ ಲಕ್ಷ್ಮಣ್ ಅವರು ಬಂದಿದ್ದರು. ಅವ್ರು ಬಂದು ನಮ್ಮ ಡಾಕ್ಟರ್ ಯತೀಂದ್ರ ಅವ್ರಿಗೇನೋ ಫೋನ್ ಮಾಡಿ ಅವ್ರ ಕಡೆಯಿಂದ VC ಅವ್ರಿಗೇನೋ ಹೇಳಿಸಿದಾರಂತೆ. ಅವ್ರು ಹೇಳಿಸಿದ ಮೇಲೆ ಅವರೇನೋ ಆಯಿತು ಸರ್, ಫಸ್ಟೇ ನಮ್ಗೆ ಅಮೌಂಟ್ ಬರಬೇಕು ಹಾಗೆ ಹೇಗೆ ಅಂತೇಳಿ ಸ್ವಲ್ಪ ತಕರಾರು ಮಾಡ್ತಾಯಿದ್ದಾರೆ. ಈಗ ಅವರೇನೋ ಸರ್ಕಾರದಿಂದ ಪ್ರೊಸೀಜರ್ ಪ್ರಕಾರ ಕಳಿಸ್ಕೊಡ್ತೀವಿ ಅಂತ ಒಪ್ಕೊಂಡ್ಮೇಲೆ ಇವರು ಫೆಲೋಶಿಪ್ಗೆ ಅಲೋ ಮಾಡಬೇಕು ವಿದ್ಯಾರ್ಥಿಗಳನ್ನು. ಇವರು ಅಲೋ ಮಾಡೋದಕ್ಕೆ ಇವರು ತಕರಾರು ಮಾಡಿದ್ರೆ ಹೆಂಗೆ? ಇವರು ಆಂಟಿ ದಲಿತ ಇದಲ್ವಾ? ಮತ್ತು ಇವರು ಯಾವುದೇ ಒಂದು ಏನು ಪ್ರತಿ ವರ್ಷ ಏನು ಬಡ್ಜೆಟ್ ಮಂಡಿಸ್ತಾರೆ ಇವರು, ಅದರಲ್ಲಿ 24.10% ಏನಿದೆ ಶೇಕಡಾವಾರು ಅಷ್ಟು ಅಮೌಂಟನ್ನು ಇಲ್ಲಿ SC ST ಜನರಿಗೆ ಮೀಸಲಾಗಿರಬೇಕು, ಅಂದರೆ ಆ ವಿದ್ಯಾರ್ಥಿಗಳಿಗಾಗಿ ಮೀಸಲಿಡಬೇಕು. ಆ ಕೆಲಸ ಮಾಡಿಲ್ಲ. ಅದನ್ನು ತಗೊಂಡೋಗಿ ಇಡೀ ದೇಶದಲ್ಲಿ ಎಲ್ಲೂ ಕೂಡ OBCದು ಸೆಲ್ ಇಲ್ಲ, SC ST ಸೆಲ್ಗಳು ಎಲ್ಲ ಯೂನಿವರ್ಸಿಟಿಗಳಲ್ಲಿ. ಇಲ್ಲಿ ಉದ್ದೇಶಪೂರ್ವಕವಾಗಿ ಅಂದರೆ ಕೊಡಲಿ, ಹಿಂದುಳಿದ ವರ್ಗದ ಜನನೂ ಮೇಲೆ ಬರಬೇಕು, ಅವ್ರಿಗೂ ಸಹಕಾರ ಕೊಡಲಿ. ಇಡೀ ದೇಶದಲ್ಲಿ ಇಲ್ಲಿರೋವಂಥ ಕಾನೂನು ಇಲ್ಲಿ ಯಾಕೆ ಮಾಡ್ಕೋತಾರೆ? ಆಯಿತು, ನೀವು OBC ಕೊಡ್ತಾ ಇದ್ದೀರಲ್ಲ ಸೆಲ್ ಮಾಡಿಕೊಂಡು, ಹಾಗಾದರೆ OBCಗಿಂತ SC STಗೆ ಮೊದಲನೇ ಆದ್ಯತೆ ಕೊಡಬೇಕು ತಾನೇ? ನೀವು ಯಾಕೆ ಕೊಡ್ತಾ ಇಲ್ಲ? ಇದು ತಾರತಮ್ಯ ಅಲ್ವಾ? ಇದು ಅಸ್ಪೃಶ್ಯತೆ ಅಲ್ವಾ? ಇದು ದಲಿತ ವಿರೋಧಿ ನೀತಿ ಅಲ್ವಾ? ನೀವು ಅವ್ರನ್ನ ಭೇಟಿ ಮಾಡಲಿಲ್ವಾ ಕುಲಪತಿಗಳನ್ನ? ಮಾಡಿದ್ದೀವಿ ಸರ್, ಹಲವಾರು ಬಾರಿ ಭೇಟಿ ಮಾಡಿದ್ದೀವಿ. ಅವರು ರಿಜಿಡ್ ಆಗಿಬಿಟ್ಟಿದ್ದಾರೆ.
RSS ಮೈಂಡ್ ಬಿಟ್ಟು ಒಬ್ಬ VC ಆಗಿ ಮಾತಾಡೋಕ್ಕೆ ರೆಡಿ ಇಲ್ಲ ಲೋಕನಾಥ್. ಇಲ್ಲಿ ಕುಲಪತಿ ಅದೇ ನಿಮ್ಮ ಹೋರಾಟಕ್ಕೆ ಯಾವ ಕಿಂಚಿತ್ತು ಒಂದು ಇದು ತೋರಿಸ್ತಾ ಇಲ್ಲ ಅವರು. ತೋರಿಸ್ಲಿಲ್ಲ ಅಂದರೆ ಹೋರಾಟನ ತೀವ್ರಗೊಳಿಸ್ತೀವಿ, ಸರ್ಕಾರ ನಮ್ಮ ಹತ್ರ ಬರಂಗೆ ಮಾಡ್ತೀವಿ. ಹೋರಾಟನ ತೀವ್ರಗೊಳಿಸಿದ್ರೆ ಸರ್ಕಾರ ಬರುತ್ತೆ. ಸರ್ಕಾರ ಸಂಬಳ ಕೊಡ್ತಾ ಇರೋದು ಯಾರು? VCಗೆ ಸರ್ಕಾರ ತನ್ನ ಜವಾಬ್ದಾರಿನ ಒಬ್ಬ ದಲಿತ ವಿದ್ಯಾರ್ಥಿಗಳನ್ನ ಬೀದಿಗೆ ಬಿಡ್ತಾರೆ ಅಂದರೆ ಇದು ಸರ್ಕಾರಕ್ಕೆ ಅವಮಾನ ಅಲ್ವಾ? ಯೂನಿವರ್ಸಿಟಿ ಆಡಳಿತಕ್ಕೆ ಅವಮಾನ ಅಲ್ವಾ? ಈ ಕಡೆದಾಗ ಏನು ಹೇಳ್ತೀರಾ? ಮುಂದಿನ ತೀರ್ಮಾನ ಏನು ನಿಮ್ದು? ಮುಂದಿನ ತೀರ್ಮಾನ ಏನು ವಿದ್ಯಾರ್ಥಿಗಳಿಗೆ ಈ ವಿಡಿಯೋ ಮುಖಾಂತರ, ಈ ಮಾಧ್ಯಮ ಮುಖಾಂತರ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮಾಧ್ಯಮದ ಮುಖಾಂತರ ನಾನು ಹೇಳೋದು ಇಷ್ಟೇ, ಏನು ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದಂಥ ಸಮುದಾಯಗಳು SC ST OBC ಏನು ವಿದ್ಯಾರ್ಥಿಗಳಿದ್ದಾರೆ, ಅದರಲ್ಲೂ ಸಂಶೋಧನಾ ವಿದ್ಯಾರ್ಥಿಗಳಿದ್ದಾರೆ, ಇವ್ರನ್ನ ಇದೇ ರೀತಿ ನೀವು ಬೀದಿಗೆ ಬಿಟ್ಟು ಅವ್ರಿಗೆ ಸಹಕಾರ ಕೊಡದೆ, ಅವ್ರಿಗೆ ಶಿಷ್ಯ ವೇತನ ಕೊಡದೆ ವಂಚಿಸಿದ್ರೆ ನಮ್ಮ ಹೋರಾಟ ತೀವ್ರತರಗೊಳ್ಳುತ್ತೆ. ಜೊತೆಗೆ ಇಲ್ಲಿ ಆಡಳಿತ ಮಂಡಳಿಗೂ ಪಾಠ ಕಲಿಸ್ಬೇಕಾಗತ್ತೆ, ಸರ್ಕಾರಕ್ಕೂ ಪಾಠ ಕಲಿಸ್ಬೇಕಾಗತ್ತೆ ಅಂತೇಳಿ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಧನ್ಯವಾದಗಳು. ಈಗ ಈ ಹೋರಾಟದ ಏನು ವ್ಯಾಪ್ತಿ 4ನೇ ದಿನಕ್ಕೆ ಕಾಲಿಟ್ಟಿದೆ. ಆದರೂ ಯಾರೂ ಸಹ ಸರಿಯಾದ ರೀತಿಯಲ್ಲಿ ಸ್ಪಂದಿಸ್ತಾ ಇರೋದ್ರಿಂದ ಇವರು ನೆಕ್ಸ್ಟ್ ಉಗ್ರ ಹೋರಾಟಕ್ಕೆ ಹೋಗ್ತೀವಿ ಅನ್ನೋ ಒಂದು ನಿಟ್ಟಿನಲ್ಲಿ ಕಾಯ್ತಾ ಇದ್ದಾರೆ. ಕಾದು ನೋಡೋಣ ಇನ್ನೂ ಏನಾಗುತ್ತೆ ಅಂತ.